ವೀಕ್ಷಕರೇ ನಮಸ್ಕಾರ. ಡಿಜಿಟಲ್ ಡಿಂಡಿಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಂಟಿ ಪ್ರೀತ್ಸೆ ಈ ಪದ ಕೇಳಿದ್ರೆ ಏನೋ ಒಂಥರ ಕ್ಲಿಷೆ ಅನ್ಸುತ್ತೆ. ಏನಾದ್ರೂ ಇಲ್ಲಿ ಒಂದು ಅಬ್ಜೆಕ್ಟಿಫೈಯಿಂಗ್ ಮಾಡ್ತಾ ಇದೀವ ವುಮನ್ ಅನ್ನ ಅಂತಕ್ಕಂತ ಒಂದು ಮಾತ್ ಅಂತ ಒಂದು ಧ್ವನಿನೂ ಕೂಡ ಎಲ್ಲೋ ಕೇಳಿ ಬರ್ಬಹುದು. ಕೆಲವೊಬ್ಬರಿಗೆ ಸಿನಿಮಾ ಕೂಡ ನೆನಪಾಗುತ್ತೆ, ಕೆಲವೊಬ್ಬರಿಗೆ ಈಗ ನಡೀತಿರ್ತಕ್ಕಂಥ ರಾಜಕೀಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಈ ಆಂಟಿ ಮತ್ತೆ ಪ್ರೀತ್ಸೆ ಅಂತಕ್ಕಂಥ ಪದಗಳು ಕೇಳಿಸಿದ್ರು ಮತ್ತೆ ಅದು ಕೂಡ ಮತ್ತೊಂದು ಬಾರಿ ನೆನಪಾದ್ರೂ ಆಗ್ಬಹುದು. ಆದ್ರೆ ಇವತ್ತು ನಾವು ಮಾತನಾಡ್ತಾ ಇರೋ ವಿಚಾರಗಳು ಇದ್ಯಾವುದೂ ಅಲ್ಲ. ಕೆಲವು ಘಟನೆಗಳನ್ನ ಮೊದಲು ಹೇಳ್ತೀನಿ, ಅದಾದ ಮೇಲೆ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಪದ್ಮಾಕ್ಷಿ ಅವರ ಮನೋವೈದ್ಯರು ಅವರ ಜೊತೆಯಲ್ಲೂ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಪ್ರಥಮ ಘಟನೆ ಯಾವ್ದಂದ್ರೆ ಪಬ್ಜಿ ಆಡ್ತಾ ಇದ್ಲಂತೆ ಒಬ್ಬ ಮಹಿಳೆ. ಪಬ್ಜಿಲಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ, ಭಾರತೀಯ. ತನ್ನ 4 ಜನ ಮಕ್ಕಳನ್ನ ಕರೆದುಕೊಂಡು ಪಾಕಿಸ್ತಾನದಿಂದ ಭಾರತಕ್ಕೆ ಆ ಮಹಿಳೆ ಬರ್ತಾಳೆ. ಈಗ ಇಲ್ಲಿ ನಾನು ಆತನನ್ನೇ ಮದುವೆ ಆಗ್ತೀನಿ, ಭಾರತೀಯಳಾಗಿ ಇರ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾಳೆ ಸೀಮಾ ಆನಂದ್. ಇತ್ತೀಚಿನ ದಿನಗಳಲ್ಲಿ ಆ ಹೆಸರನ್ನ ತುಂಬಾ ಕೇಳಿರ್ತೀವಿ. ಈಗ ಮತ್ತೊಂದು ಮಹಿಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಇಲ್ಲೇ ನಮ್ಮ ಭಾರತದವರು, 2 ಮಕ್ಕಳಿದ್ದಾರೆ, ಮನೆ ಇದೆ, ಪತಿ ಇದ್ದಾರೆ, ಎಲ್ಲರನ್ನು ಬಿಟ್ಟು ಫೇಸ್ಬುಕ್ ನಲ್ಲಿ ಪರಿಚಯ ಆದಂತ ಮತ್ತೊಬ್ಬ ಪ್ರೇಮಿಗೋಸ್ಕರ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅಂತ. ಈಗ ಒಂದು ವಿಡಿಯೋನ ಬಿಟ್ಟಿದ್ದಾರೆ, ನಾನು ಪಾಕಿಸ್ತಾನಕ್ಕೆ ಒಂದು ಮದುವೆಗೆ ಬಂದೆ, ನಾನು ವಾಪಸ್ ಭಾರತಕ್ಕೆ ಬರ್ತೀನಿ ಅಂತ. ಆದ್ರೆ ಹೇಳ್ದೆ ಕೇಳಿದ್ರೆ ಯಾಕೆ ಹೋದ್ರು, ಮಕ್ಕಳು ಆಗ ನೆನಪಾಗ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆಗಳಿದಾವೆ. ಮತ್ತೊಬ್ಬ ಮಹಿಳೆ ಹೆಸರು ಬರ್ಬರಾ ಪೋಲಾಕ್ ಅಂತ, ವಯಸ್ಸು 49, ಅವ್ರಿಗೂ ಕೂಡ ಮಗು ಇದೆ. ಭಾರತೀಯನ ಜೊತೆಯಲ್ಲಿ ಒಬ್ಬ ಪ್ರೇಮಕ್ಕೆ ಬೀಳ್ತಾರೆ, ಅವರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅರಳಿದಂತ ಪ್ರೇಮ, ಭಾರತಕ್ಕೆ ಬಂದಿದ್ದಾರೆ. ಈ 3 ಘಟನೆಗಳು ಕೇವಲ ಉದಾಹರಣೆಗಳೇ ಅಷ್ಟೇ. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ. ಕೆಲವೊಬ್ರು ದೇಶದ ಗಡಿ ದಾಟ್ತಾರೆ, ಕೆಲವೊಬ್ರು ರಾಜ್ಯದ ಗಡಿಯನ್ನ ದಾಟ್ತಾರೆ, ಇನ್ನ ಕೆಲವೊಬ್ರು ಜಿಲ್ಲೆಯ ಗಡಿಯನ್ನ ದಾಟ್ತಾರೆ, ಕೆಲವೊಬ್ರು ತಾಲೂಕಿನ ಗಡಿಯನ್ನ ದಾಟ್ತಾರೆ, ಇನ್ನ ಕೆಲವೊಬ್ರು ತಮ್ಮ ಮನೆಯ ಮತ್ತು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಟ್ಟುಪಾಡಿನ ಗೆರೆಯನ್ನ ದಾಟಿ ಕೂಡ ಹೋಗ್ತಾರೆ. ಇದಕ್ಕೆ ಕೇವಲ ಕಾರಣ ಒಂದು ಗೇಮ, ಆಟನ, ಅಥವಾ ಒಂದು ಚಾಟಿಂಗ್ ಅಲ್ಲಿ ಅರಳಿದಂತ ಪ್ರೇಮಗಳ ಇದು. ಇದರ ಹಿನ್ನೆಲೆ ಇರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಪರಿಣಾಮಗಳೇನಿದಾವೆ, ಮಾನಸಿಕವಾಗಿರ್ತಕ್ಕಂಥ ಪರಿಣಾಮಗಳೇನಿದಾವೆ, ದಾಂಪತ್ಯದಲ್ಲಿ ಇರ್ತಕ್ಕಂಥ ಕಟ್ಟುಪಾಡುಗಳು ಅಥವಾ ಇರದೇ ಇರ್ತಕ್ಕಂಥ ಪ್ರೇಮದ ಹೊಸ ಒಂದು ಹುಡುಕಾಟದ ಪ್ರಕ್ರಿಯೆಯಾಗಿ ಈ ರೀತಿ ಘಟನೆಗಳಿಗೆ ಕಾರಣ ಆಗ್ತಾವ. ಈಗ ISI, ರಾ ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ಹೇಳ್ತಾ ಇದ್ರೆ, ಇಲ್ಲಿ ಪ್ರಥಮವಾಗಿ ನಮಗೆ ಕಾಣ್ತಾ ಇರೋದು ಮಹಿಳೆಯರು ತಮ್ಮ ದೇಶವನ್ನ ಬಿಟ್ಟು ಬಂದಿರತಕ್ಕಂಥದ್ದು ಅಥವಾ ಹೋಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಹಿಂದೆ ಇರ್ತಕ್ಕಂಥ ಮನೋವೈಜ್ಞಾನಿಕ ಕಾರಣಗಳೇನು, ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು, ಅದು ಪ್ರಮುಖವಾಗಿ ಮದುವೆಯಾಗಿ 8-10 ವರ್ಷ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಬರತಕ್ಕಂಥ ಒಂದು ಬಿರುಸು ಇರ್ಬೋದು, ಅಥವಾ ಒಂದು ರೀತಿಯ ಮನಸ್ತಾಪಗಳಿರ್ಬಹುದು, ಅವು ಈ ರೀತಿಯಾಗಿರ್ತಕ್ಕಂಥ ಘಟನೆಗಳಿಗೆ ಕಾರಣ ಆಗ್ತವೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಇದ್ದಾರೆ ಡಾಕ್ಟರ್ ಪದ್ಮಾಕ್ಷಿ, ಮನೋವೈದ್ಯರು. ಮೇಡಮ್ ನಮಸ್ತೆ. ನಮಸ್ಕಾರ. ಅದೇ ನನಗೆ ಹೇಳ್ತಾ ಇದ್ದೆ, ಈ ಕೆಲವು ಘಟನೆಗಳ ಉದಾಹರಣೆಯನ್ನ ಕೊಟ್ಟಿದ್ದೆ. ಮೊದಲು ಈ ಘಟನೆಗಳ ಬಗ್ಗೆ ನೋಡಿದಾಗ ನಿಮಗೆ ಒಬ್ಬ ಮನೋವೈದ್ಯಾಗಿ, ಒಬ್ಬ ಮಹಿಳೆಯಾಗಿ ಬರುವಂತ ಒಂದು ಒಪಿನಿಯನ್ ಏನು, ತಕ್ಷಣದಲ್ಲಿ ನಿಮಗೆ ಬರ್ತಕ್ಕಂಥ ಒಪಿನಿಯನ್ ಅನ್ನ ನೋಡೋದಾದ್ರೆ? ಈ ಪ್ರೀತಿ ಎನ್ನುವುದು ಏನು ಹೇಳ್ತಾರೆ, ಅದೇ ಸಪ್ತ ಸಾಗರ ದಾಟ್ತಾರೆ ಅಂತ ಹೇಳಿ. ಸೊ ಇವ್ರು ಬರೀ ಬಾರ್ಡರ್ಸ್, ಕೆಲವೊಂದು ಬಾರ್ಡರ್ಸ್ ಅನ್ನ ದಾಟಿದ್ದಾರೆ. ಅದು ಅವನ ಲೈಟರ್ ನೋಟ್. ಅದು ನನಗೇನೋ ಬೇಕು ವ್ಯಕ್ತಿ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ. ಅದಾದ ನಂತರ ಇಲ್ಲಿ ಬರೀ ಇದು ಆನ್ಲೈನ್ ಗೇಮಿಂಗ್, ಮೇಲ್ನೋಟಕ್ಕೆ ಬರೀ ಆನ್ಲೈನ್ ಗೇಮಿಂಗ್, ಆನ್ಲೈನ್ ಅಡಿಕ್ಷನ್ ಅಂತ ಏನ್ ಕಾಣಿಸ್ತಾ ಇದೆ, ಆದ್ರೂ ಅದಲ್ಲ. ಅವರ ಸಂಸಾರದಲ್ಲಿ ಅವ್ರು ಎಷ್ಟು ನೊಂದಿರ್ಬೋದು, ಅಥವಾ ಅವ್ರ ಪ್ರೀತಿಯ ಹುಡುಕಾಟದಲ್ಲಿ ಇದ್ರೇನೋ, ಎಲ್ಲೋ ಒಂದ್ ಕಡೆ ಪ್ರೀತಿ ಬೇಕಿತ್ತು. ಸೊ ಇನ್ನೆಲ್ಲೋ ಒಂದು ಆನ್ಲೈನ್ ಗೇಮಿಂಗೋ, ಚಾಟಿಂಗೋ, ಸೋಷಿಯಲ್ ಮೀಡಿಯಾ ಮೂಲಕ ಅವ್ರಿಗೆ ಅಟೆನ್ಷನ್ ಸಿಕ್ಕಿರ್ಬೋದು, ಪ್ರೀತಿ ಸಿಕ್ಕಿರ್ಬೋದು. ತುಂಬಾ ಜನ ಇವಾಗ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್ ಆಗಿದೆ. ಅದ್ರಲ್ಲಿ ಯಾವಾಗ್ಲೂ ಮೊಬೈಲ್ ಅಲ್ಲೇ ಇರ್ತಾರೆ, ಗೇಮ್ಸ್ ಅನ್ನೇ ಆಡ್ತಿರ್ತಾರೆ, ಚಾಟಿಂಗು, ಬ್ಲಾಗಿಂಗು, ಬೇರೆ ಯೂಟ್ಯೂಬ್, ಬೇರೆ ತರದ ಎಲ್ಲಾ ತರದ ಅಡಿಕ್ಷನ್ಸ್ ಇರ್ತವೆ. ಎಲ್ಲಾ ತರ ಮೊಬೈಲ್ ಇಂದ ಅಡಿಕ್ಷನ್ ಗಳಾಗಿರ್ತವೆ. ಆಮೇಲೆ ಇಲ್ಲಿ ಜನ ಸಿಗ್ತಾರೆ ಈಸಿಯಾಗಿ. ನಿಜ ಜೀವನದಲ್ಲಿ ವ್ಯಕ್ತಿಗಳ ಜೊತೆ ಇವ್ರಿಗೆ ಸಂಬಂಧ ಇಟ್ಕೊಂಡು ಮಾತನಾಡಕ್ಕೆ ಆಗದೆ ಇದ್ದಾಗ ಎಷ್ಟೋ ಜನ ಇಲ್ಲಿ ಆನ್ಲೈನ್ ಅಲ್ಲಿ ಸಿಗೋ ವ್ಯಕ್ತಿಗಳ ಜೊತೆ ಅಷ್ಟೊಂದು ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತಾರೆ, ಭಾವನಾತ್ಮಕವಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂತಾರೆ. ಸೊ ಅದು ಜಾಸ್ತಿ ಎಲ್ಲೋ ಒಂದ್ ಕಡೆ ಒಂದು ಡಿಪ್ರವೇಶನ್ ಇರುವಂತದ್ದು. ಆಮೇಲೆ ಇನ್ನೊಂದು ವಲ್ನರಬಿಲಿಟಿ ಇರುವಂತ ವ್ಯಕ್ತಿಗಳು, ನಂಗೆ ಬದುಕಲ್ಲಿ ಯಾರು ಇಲ್ಲ, ನಾನು ಪ್ರೀತಿ ಮಾಡೋರು ಯಾರು ಇಲ್ಲ, ಈ ತರದ ಆಲೋಚನೆಗಳಿರೋರು ಇದಕ್ಕೆ ಬೇಗ ಈ ಅಡಿಕ್ಷನ್ಸ್ಗೆ ಒಳಗಾಗಿ ಇನ್ನೊಂದು ವ್ಯಕ್ತಿಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಅವ್ರ ಪ್ರೀತಿ, ಅವ್ರ ಅಟೆನ್ಷನ್ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಇವ್ರಿಲ್ಲೇ ನನಗ್ ಬದುಕಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಅದಾದ ನಂತರ ನೀನ್ ಎಲ್ಲಿದ್ರು ನಾನು ಬರಕ್ ರೆಡಿ ಇದ್ದೀನಿ,
ಇದು ಮುಂಚಿನ ಕಾಲದಲ್ಲೂ ನಡೀತಿತ್ತು. ಅಟ್ಲೀಸ್ಟ್ ಅವರು ವ್ಯಕ್ತಿಗಳೆಲ್ಲಾರು ನೋಡಿದ್ರು. ಆದ್ರೆ ಈಗ ಇಲ್ಲ, ಯಾರೋ ಆನ್ಲೈನ್ ಅಲ್ಲಿ ಸಿಕ್ಕಿದ್ರು, ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ರು, ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಸಿಕ್ಕಿದಾಗ ಅದು ಅಷ್ಟು ಸ್ಟ್ರಾಂಗ್ ಇರುತ್ತೆ ಆ ಒಂದು ಕನೆಕ್ಟಿವಿಟಿ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಖುಷಿ ಇರುತ್ತೆ. ತಮ್ಮ ಒಂದು ಲೈಫ್ ಅಲ್ಲಿ ಕಳ್ಕೊಂಡಿದ್ದನ್ನ ಏನೋ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಅವಾಗ ಅದು ಬೇಕು 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 ಅನ್ಸ್ತಾ ಹೋಗುತ್ತೆ. ಅದಕ್ಕೆ ಇಂಟರ್ನೆಟ್ಗೂ ಅಡಿಕ್ಟ್ ಆಗಿರ್ತಾರೆ, ಆಮೇಲೆ ಆ ಕಡೆಯಿಂದ ವ್ಯಕ್ತಿಗಳಿಗೂ ಅಡಿಕ್ಟ್ ಆಗಿರ್ತಾರೆ. ಅದಾದ ನಂತರ ಇವ್ರದ್ದೇ ನಾನು ಬದುಕಕ್ಕೆ ಆಗಲ್ಲ ಅಂತ ಹೇಳಿ ಈ ತರ ಬೇರೆ ಬೇರೆ ಊರುಗಳಿಗೆ ಹುಡ್ಕೊಂಡು ಹೋಗ್ತಾರೆ. ಈಗ ನಾವ್ ಎಷ್ಟೋ ಬಾರಿ ನೋಡಿರ್ತೀವಿ ಈ ಒಂದು ಲವ್ ಅಟ್ ಫಸ್ಟ್ ಸೈಟ್ ಅಂತ ಇರ್ಬೋದು, ಅಥವಾ ಅಂದ್ರೆ ವಯಸ್ಸಿನ ಒಂದೊಂದು ಕಾಲಘಟ್ಟದಲ್ಲಿ ಆಗುವಂತ ಬದಲಾವಣೆಗಳು, ಬರುವಂತ ಆಕರ್ಷಣೆಗಳು. ಯಾರೋ ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ, ಆಗಷ್ಟೇ ಇನ್ನು ಕಾಲೇಜಿಗೆ ಬರ್ತಾ ಇರ್ತಾರೆ, ಹರಿಯಕ್ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರೋ ಒಬ್ರು ನೋಡ್ತಾರೆ, ಇಷ್ಟ ಆಗ್ಬೋದು. ಅದು ಲವ್ ಇನ್ಫ್ಯಾಕ್ಚುಯೇಷನ್ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಗೊಂದಲಗಳು ಇರ್ತವೆ. ನಾವು ಎಷ್ಟು ಸರಿ ಅದನ್ನ ಒಂದು ಸಜೆಷನ್ ರೂಪದಲ್ಲಿ ಕೊಡ್ಬೋದು, ಇದು ಲವ್ ಅಲ್ಲಪ್ಪ, ಇದು ಇನ್ಫ್ಯಾಕ್ಷನೇಷನ್ ಅಷ್ಟೇ, ಇದು ಒಂದು ಆಕರ್ಷಣೆ ಮಾತ್ರ ಇದು ಅಂತ. ಆದ್ರೆ ಕೆಲವೊಮ್ಮೆ ಲವ್ ಅಂತ ಕೂಡ ಆಗುತ್ತೆ. ಅದಕ್ಕೆ ಈಗ ಈ ಇನ್ಫ್ಯಾಕ್ಚುಯೇಷನ್, ಲವ್ ಅಂಡ್ ಲಸ್ಟ್, ಈ ಮೂರನ್ನು ಕೂಡ ಎಲ್ಲೋ ಒಂದು ಮಿಶ್ರಣ ಆಗುತ್ತಾ? ಇಷ್ಟು ಹಿರಿಯರಾಗಿರ್ತಕ್ಕಂಥವ್ರು ಅಥವಾ ಬದುಕನ್ನ ಒಂದು ಘಟ್ಟವನ್ನ ನೋಡಿದಂಥವ್ರು, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಒಂದು ಕುಟುಂಬ ವ್ಯವಸ್ಥೆಯಲ್ಲಿದ್ದಾರೆ, ಸಮಾಜದ ಕಟ್ಟುಪಾಡುಗಳನ್ನ ನೋಡಿದ್ದಾರೆ, ಅದರ ಹೊರತಾಗಿಯೂ ಯೋಚನೆಯನ್ನ ಮಾಡ್ತಿದ್ದಾರೆ, ಅದರ ಹೊರತಾಗಿ ಈ ರೀತಿಯಾಗಿರ್ತಕ್ಕಂಥ ಹೊಸ ಟೆಕ್ನಾಲಜಿಗೂ ಕೂಡ ತೆರೆದುಕೊಂಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವನ್ನ ನೋಡಿದಾಗ ಇದನ್ನ ಇನ್ಫ್ಯಾಕ್ಚುಯೇಷನ್ ಅನ್ನೋದಾ, ಲವ್ ಅನ್ನೋದಾ, ಅಥವಾ ಲಸ್ಟ್ ಅನ್ನೋದಾ, ಅಥವಾ ಬೇರೆ ಏನ್ ಇದಕ್ಕೆ ಹೆಸರನ್ನ ಕೊಡುವಂತದ್ದು ಅಂತ? ಈ ಹದಿಹರೆಯದಲ್ಲಿ ಏನಾಗುತ್ತೆ, ಅದು ಅಟ್ರಾಕ್ಷನ್. ಅದು ಎದುರುಗಡೆ ಇರುವಂತ ವ್ಯಕ್ತಿಯನ್ನ ನೋಡ್ತಾರೆ, ಅವರಿಗೆ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪಾದನೆ ಆಗತ್ತೆ, ಖುಷಿ ಆಗತ್ತೆ, ಅವ್ರಿಗೆ ಅಟ್ರಾಕ್ಷನ್ ಆಗತ್ತೆ, ಅವ್ರನ್ನ ಪದೇ ಪದೇ ನೋಡ್ಬೇಕು, ಅವ್ರನ್ನ ಮಾತಾಡ್ಸ್ಬೇಕು ಅನ್ನೋದು ಆ ವಯಸ್ಸಲ್ಲಿ ಆಗತ್ತೆ. ನಾವ್ ಹೇಳ್ತೀವಿ ವಯಸ್ಸಿಗೆ ಬಂದ ಹುಡುಗರಿಗೆ ಈ ತರದೆಲ್ಲ ಭಾವನೆಗಳು ಬರುತ್ತೆ ಅಂತ ಹೇಳಿ. ಇವ್ರಿಗೆ ಎಲ್ಲೋ ಒಂದ್ ಕಡೆ ಈ ತರದ ಅಟ್ರಾಕ್ಷನ್ ಆಗುವಂಥದ್ದು, ಅಟ್ರಾಕ್ಷನ್ ಅಥವಾ ಇಲ್ಲಿ ಫ್ರೆಂಡ್ಶಿಪ್ ಅದನ್ನು ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಅದು ಎಲ್ಲೋ ಒಂದ್ ಕಡೆ ವ್ಯಕ್ತಿಗಳಿಗೆ ಡಿಪ್ರವೇಶನ್ ಆಗಿರುತ್ತೆ. ಅವ್ರನ್ನ ಯಾರು ಮಾತಾಡ್ಸಿಲ್ದಿರೋ ಇರ್ಬೋದು, ಅವ್ರಿಗೆ ತುಂಬಾ ಚೆನ್ನಾಗಿ ಪ್ರೀತಿ ತೋರಿಸ್ತಾ ಇರೋರು ಇರ್ಬೋದು ಮನೆಯಲ್ಲಿ. ನನಗೆ ಪ್ರೀತಿ ಸಿಕ್ಕಿಲ್ಲ, ನನ್ನನ್ನು ಪ್ರೀತಿ ಮಾಡೋರು ಯಾರಿಲ್ಲ, ನನ್ನನ್ನು ನನ್ನ ರೀತಿಯಲ್ಲಿ ಪ್ರೀತಿ ಮಾಡೋರು ಯಾರು ಇಲ್ಲ ಅನ್ನೋ ಆಲೋಚನೆಯಲ್ಲಿರೋ ವ್ಯಕ್ತಿಗಳು ಯಾರೋ ಈ ತರ ಅವ್ರಿಗೆ ಬೇಕಾದ ರೀತಿಯಲ್ಲಿ, ಈಗ ತುಂಬಾ ಸಾಫ್ಟ್ ಇರೋರ್ಗೆ ನೀಟಾಗಿ ಮಾತಾಡಿಸ್ಕೊಂಡು, ನೀನು ಯು ವೆರಿ ಗುಡ್, ನೀನ್ ತುಂಬಾ ಒಳ್ಳೆಯವಳು, ನೀನ್ ತುಂಬಾ ಒಳ್ಳೆಯವನು, ಈ ತರದ ಎಲ್ಲ ಒಳ್ಳೆ ವಿಚಾರಗಳನ್ನ ಹೇಳ್ಬೇಕಾದಾಗ ಜನ ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ. ನೋಡ್ದೆ ನನ್ನನ್ನು ಎಲ್ಲಾ ರೀತಿಯಲ್ಲೂ ಇವ್ರು ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಅಂತ ಹೇಳಿ. ಅದೇ ರಿಯಲ್ ಲೈಫ್ ಅಲ್ಲಿ ಇದು ರಿಯಲ್ ಲೈಫ್, ತಪ್ಪುಗಳಾಗಿರ್ತವೆ, ಬೈದಿರ್ತಾರೆ, ಈ ತರ ರಿಲೇಶನ್ಶಿಪ್ ಅಲ್ಲಿ ಇಶ್ಯೂಸ್ ಇರ್ತವೆ, ಅದನ್ನ ಇವ್ರು ನಿಭಾಯಿಸಕ್ ಆಗಿರಲ್ಲ. ಅದೇ ಈ ಆನ್ಲೈನ್ ಈ ವರ್ಚುವಲ್ ರಿಲೇಶನ್ಶಿಪ್ಸ್ ಅಲ್ಲಿ ಇರೋರ್ಗೆ ಗಲಾಟೆ ಮಾಡೋದ್ ಏನ್ ಬೇಕಿರಲ್ಲ. ಅವ್ರೇನ್ ರಿಯಾಲಿಟಿಗೆ ಬಂದು ಅವ್ರಿಗೇನ್ ಅಡ್ಗೆ ಮಾಡಕ್ಕಲ್ಲ, ಊಟ ಮಾಡಕ್ಕಲ್ಲ, ಅಥವಾ ಯಾವುದೇ ರೀತಿಯಲ್ಲಿ ಅವ್ರನ್ನ ನೋಡ್ಕೊಂಡಿರಲ್ಲ, ಇವ್ರೇನ್ ಅವ್ರ ಬಟ್ಟೆ ಹೋಗ್ತಿರಲ್ಲ, ಏನು ಇರಲ್ಲ. ಸುಮ್ನೆ ಜಸ್ಟ್ ಅಡಿಕ್ಷನ್ಸ್ ಕೂತ್ ಗಂಟೆ ಮಾತಾಡಿರ್ತಾರೆ. ಅದರಿಂದ ಅವ್ರು ಜಸ್ಟ್ ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತಾರೆ. ಹೌದು, ನೋಡ್ದ ನನ್ನ ಮನಸ್ಸಿನ ಭಾವನೆ ಎಲ್ಲ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರು, ಅಥವಾ ಎದುರುಗಡೆ ಇರೋ ವ್ಯಕ್ತಿ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಇವ್ರಿಗಷ್ಟೇ ಅರ್ಥ ಆಗತ್ತೆ. ಈ ರೀತಿ ಆಲೋಚನೆ ಮಾಡ್ಕೊಂಡು ಅವ್ರು ಅನ್ಕೊಂತಾರೆ, ಅದೊಂಥರ ಭ್ರಮೆ, ಇವ್ರಿಗೆ ನನ್ ಮೇಲೆ ತುಂಬಾ ಪ್ರೀತಿ ಆಗ್ಬಿಡಿದೆ ಅಂತ ಹೇಳಿ. ವ್ಯಕ್ತಿಗೆ ಇನ್ನೊಬ್ರ ಮೇಲೆ ಆಗೋ ಪ್ರೀತಿಗಿನ್ನ ಹೆಚ್ಚಾಗಿ ತನ್ನ ಮೇಲೆ ಆಗುವಂತ ಪ್ರೀತಿನೇ ಜಾಸ್ತಿ. ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಈಗ ಮಕ್ಳಿರೋರು, ಆ ಮಕ್ಕಳನ್ನು ಮರ್ತ್ಬಿಟ್ಟು ಇವರು ರಿಯಾಲಿಟಿಯ ಒಂದು ಚೆಕ್ ಬಿಟ್ಟು ಅದನ್ನ ಇವರು ಇನ್ನೊಬ್ರನ್ನ ಹುಡ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಸ್ವಲ್ಪ ದಿನ ಆದ್ಮೇಲೆ ಇಲ್ಲಿನ ಇವರು ರಿಯಾಲಿಟಿ ಅವ್ರು ನೋಡಿರಲ್ಲ. ಅವ್ರು ಆನ್ಲೈನ್ ಅಲ್ಲಿ ಯಾರೇ ಮಾತಾಡೋದು ತುಂಬಾ ಚೆನ್ನಾಗೇ ಮಾತಾಡ್ತಾರೆ, ತುಂಬಾ ಸುಂದರವಾದ ಪದಗಳನ್ನೇ ಉಪಯೋಗಿಸಿರ್ತಾರೆ, ಎಲ್ಲರೂ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಅದಾದ್ಮೇಲೆ ಎಷ್ಟೋ ಸತಿ ನೀವು ನೋಡಿರ್ಬೋದು, ಆನ್ಲೈನ್ ಡೇಟಿಂಗ್ ಆಪ್ ಗಳಲ್ಲಿ ಸಿಕ್ಕಿರೋರು ತುಂಡು ತುಂಡಾಗಿ ಕತ್ತರಿಸಿರೋದ್ರೂ ನಾವು ನೋಡಿದೀವಿ. ಸೊ ಹಾಗಾಗಿ ರಿಯಾಲಿಟಿ ಅರ್ಥ ಮಾಡ್ಕೊಳ್ದೆ, ಗೊತ್ತಿಲ್ಲದೆ ಬಂದು ಅವರ ಒಂದು ಫ್ಯಾಮಿಲಿ ಲೈಫ್ ಗಳನ್ನ ಬಿಟ್ಟು ಬಂದಾಗ ಎಷ್ಟೋ ಸತಿ ಅಯ್ಯೋ ಇಂಥದಕ್ ಬಂದೇನಪ್ಪ ನಾನು ಅನ್ನೋ ರಿಯಲೈಸೇಷನ್ ಆಗುವಂತ ಸಾಧ್ಯತೆಗಳು ಆಲ್ರೆಡಿ ನೋಡ್ತಾ ಇದೀವಿ. ಇವ್ರಿಗೆ ಇದು ಯಾಕೆ ಇಂಪ್ಯಾಕ್ಟ್ ತುಂಬಾ ನ್ಯೂಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಅದೇ ಬೇರೆ ದೇಶದಿಂದ ಭಾರತಕ್ಕೆ ಬಂದರೆ, ಭಾರತದಿಂದ ಬೇರೆ ದೇಶಕ್ಕೆ ಹೋಗಿರೋದ್ರಿಂದ ಇಷ್ಟೊಂದೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ. ಈಗ ಮುಂಚೆಯಿಂದ ನಡೀತಿತ್ತು, ಸ್ವಲ್ಪ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಈಗ ಜಾಸ್ತಿ ಇನ್ಫಾರ್ಮೇಶನ್ ಸಿಗೋದ್ರಿಂದ ಇದೆಲ್ಲ ಜಾಸ್ತಿನೇ ಬೆಳಕಿಗೆ ಬರ್ತಾ ಇದೆ. ಅಷ್ಟೇ, ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳಕ್ಕೆ ಬೇಕು, ಅವಾಗ ಈ ರೀತಿ ಹಂಚ್ಕೋತಾರೆ. ಆ ಕಡೆ ಇರೋರು ಸುಮ್ನೆ ಕೇಳ್ಸ್ಕೊಂತಾನೆ ಇರ್ತಾರೆ, ನನ್ನ ವಿಚಾರ ಕೇಳ್ತಾ ಇದಾರೆ, ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ. ಅವರ ಮನಸ್ಸಿನಲ್ಲಿ, ಎದುರುಗಡೆ ಇರೋ ವ್ಯಕ್ತಿಯ ಮನಸ್ಸಿನಲ್ಲಿ ಏನ್ ಉದ್ದೇಶಗಳಿರ್ತವೆ ಇವ್ರಿಗೆ ಗೊತ್ತಿರಲ್ಲ. ಅವ್ರು ಯಾವ ತರದ ಪರ್ಸನಾಲಿಟೀಸ್ ಏನು ಗೊತ್ತೇ ಇರಲ್ಲ. ಒಟ್ಟು ಆ ಕನೆಕ್ಟಿವಿಟಿಯಿಂದ, ಗೇಮ್ ಗಳಿಂದ ಕನೆಕ್ಟಿವಿಟಿ ಒಂದು ಕಾಮನ್ ಫ್ಯಾಕ್ಟರ್, ಕಾಮನ್ ಥಿಂಗ್ ಇರುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಮಾಡ್ತಾ
ತುಂಬಾ ದಿನಗಳು, ತುಂಬಾ ತಿಂಗಳುಗಟ್ಟಲೆ ಡಿಸ್ಕಸ್ ಮಾಡೋದ್ರಿಂದ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ತಮ್ಮ ರಿಯಲ್ ಲೈಫ್ ಅನ್ನು ಶೇರ್ ಮಾಡ್ಕೊಂತಾರೆ. ರಿಯಲ್ ಲೈಫ್ ಅಲ್ಲಿ ಯಾರಿಗೆ ಸರಿಯಾದ ರೀತಿಯಲ್ಲಿ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಆಗಿರಲ್ಲ, ಸರಿಯಾದ ರಿಲೇಶನ್ಶಿಪ್ ಇಟ್ಕೊಳಕ್ ಆಗಿರಲ್ಲ, ಎಷ್ಟೋ ಜನ ಅಂಥವ್ರು ಇಲ್ಲಿ ವರ್ಚುವಲ್ ಅಲ್ಲಿ ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡು ವರ್ಚುವಲ್ ರಿಲೇಶನ್ಶಿಪ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದು ಯಾವ ವಯಸ್ಸಲ್ಲೇ ಆಗ್ಲಿ, ನನಗೆ ಇಷ್ಟ ಬಂದಂತ ವ್ಯಕ್ತಿ ನನ್ನನ್ನು ಹೊಗಳ್ತಾ ಇದ್ದಾರೆ, ನನಗೆ ಯಾರೊಬ್ರು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ, ನನ್ಗೆ ಅಟೆನ್ಷನ್ ಕೊಡ್ತಾ ಇದಾರೆ ಅಂದ್ರೆ ಎಂತವ್ರಿಗೂ ಇಷ್ಟ ಆಗುತ್ತೆ. ಅದು ಅವ್ರ ದೇಹದಲ್ಲಿ, ಅದು ಯಾವ್ದೇ ವಯಸ್ಸಾಗ್ಲಿ, ಅದು ಯಂಗ್ಸ್ಟರ್ ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಸೇಮ್ ಪ್ರಕ್ರಿಯೆಗಳೇ ನಡೀತಾ ಇರುತ್ತೆ. ಅಟ್ರಾಕ್ಷನ್ ಸ್ಟ್ರಾಂಗ್ ಆದಷ್ಟು ಖುಷಿ ಅನಿಸ್ತಾ ಇರುತ್ತೆ. ಸೊ ಆ ಖುಷಿನೂ ಬೇಕು 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 ಅಂದಾಗ್ಲೇ ಈ ತರದ ಒಂದು ತಪ್ಪು ಡಿಸಿಷನ್, ನಾನು ಇದನ್ನ ಕರೆಯೋದು ತಪ್ಪು ಡಿಸಿಷನ್. ಎಕ್ಸಾಂಪಲ್, ಫ್ಯಾಮಿಲಿನ ಬಿಟ್ಟು ಯಾರನ್ನ ಹುಡ್ಕೊಂಡ್ ಬಂದು ಪುನಃ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ವಾಪಸ್ ಹೋಗುವಂತದೆಲ್ಲ ಆಕ್ಸೆಪ್ಟಬಲ್, ಸಾಮಾಜಿಕವಾಗಿ ನಾಟ್ ಆಕ್ಸೆಪ್ಟಬಲ್ ಬಿಹೇವಿಯರ್ಸ್. ಸೊ ಅಂದ್ರೆ ಈಗ ಇಲ್ಲಿ ನಮಗೆ ಪ್ರಮುಖವಾಗಿ ಈ ಒಂದು ಹೊಸ ನ್ಯೂ ಏಜ್ ಮೀಡಿಯಾ ಇದೆಯಲ್ಲ, ಅದರ ನಿರ್ವಹಣೆ ಬಗ್ಗೆನೇ ಒಂದು ಗೊಂದಲ ಇದ್ದಂತರ. ಯಾಕಂದ್ರೆ ನೀವು ಹೇಳಿದಾಗೆ ಏಜ್ ಇಲ್ಲಿ ಮ್ಯಾಟ್ರೇ ಆಗ್ತಾ ಇಲ್ಲ. ಈಗ ಎಷ್ಟೋ ಸರಿ ಚಿಕ್ಕ ಮಕ್ಕಳು ತಪ್ಪನ್ನ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಹೇಳ್ಬೋದು, ನೀನ್ ಮೊಬೈಲ್ ಯೂಸ್ ಮಾಡ್ಬೇಡ, ಈ ರೀತಿ ಮಾಡ್ಬೇಡ ಅಂತೇಳಿ ಹೇಳಬಹುದು. ಅದು ಕೂಡ ಇನ್ಸಿಸ್ಟ್ ಮಾಡಕ್ ಆಗುದಿಲ್ಲ ಇವತ್ತಿನ ಟೈಮಲ್ಲಿ. ಇನ್ನ ಈ ರೀತಿಯಾಗಿರ್ತಕ್ಕಂಥವ್ರು ಒಂದು ಹಂತಕ್ಕೆ ಬಂದ ಬಳಿಕ ಕೂಡ ಒಂದು ವರ್ಚುವಲ್ ವರ್ಲ್ಡ್ ಅನ್ನೇ ರಿಯಾಲಿಟಿ ಅಂತ ನಂಬ್ಕೊಂಡು ಹೋಗೋದಿದೆಯಲ್ಲ. ಯಾಕಂದ್ರೆ ಗೊತ್ತಿಲ್ಲ, ನೀವು ಹೇಳಿದಾಗ ಅಲ್ಲಿ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿ ಏನಿರುತ್ತೆ ಗೊತ್ತಿಲ್ಲ, ಅವ್ರ ಮನೆ ಪರಿಸ್ಥಿತಿ ಏನಿರುತ್ತೆ, ಆ ಸಮಾಜದ ಪರಿಸ್ಥಿತಿ ಏನಿರುತ್ತೆ, ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಹೇಗಿರ್ತಾನೆ ಎಂಬುದೇ ಗೊತ್ತಿರೋದಿಲ್ಲ. ಹೀಗಾಗಿ ಇದರ ನಿರ್ವಹಣೆಯಲ್ಲೇ ಮುಖ್ಯವಾದಂತಹ ಒಂದು ಸಮಸ್ಯೆ ಕಂಡು ಬರ್ತಾ ಇದೆಯಾ ಅಂತ. ಈಗ ನೀವು ಮಕ್ಳಿಗೆ ಹೇಳ್ತೀರಾ ಅಡಿಕ್ಷನ್ ಅಂತ ಹೇಳಿ, ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ, ನಮ್ಮ ಮಗುವಿಗೆ ಮೊಬೈಲ್ ಅಡಿಕ್ಷನ್ ಇದೆ, ಡಾಕ್ಟರೇ ಬಿಡಿಸಿ ಅಂತ ಹೇಳಿ. ಇದು ಸಹ ಅಡಿಕ್ಷನ್, ಇವ್ರು ದೊಡ್ಡವ್ರಿಗೂ ಸಹ ಅಡಿಕ್ಷನ್ ಇದೆ. ಆದ್ರೆ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನ್ ಆನ್ಲೈನ್ ಗೇಮಿಂಗ್ ಗಳ ಮೂಲಕ ಅವ್ರ ಫ್ರೆಂಡ್ ಆಗಿರ್ತಾರೆ, ಅಲ್ಲಿ ಅವ್ರ ಜೊತೆಗೆ ಆಡ್ಬೇಕಾದ್ರೆ ಟೀಮ್ ಅಪ್ ಆಗಿರ್ತಾರೆ, ಆ ತರದೆಲ್ಲ ವಾಟ್ ಎವರ್ ಪ್ರೋಸೆಸ್, ನನ್ಗೆ ಅಷ್ಟು ಕ್ಲಾರಿಟಿ ಇದೆ ಗೊತ್ತಿಲ್ಲ ಹೌ ದಿಸ್ ಆನ್ಲೈನ್ ಗೇಮ್ಸ್ ನಡೆಯುತ್ತೆ ಅಂತ. ಅಲ್ಲಿ ಯಾವಾಗ್ಲೂ ಮಕ್ಳಲ್ಲ ದೊಡ್ಡವರು ಸಹ ಪಬ್ಜಿಗಳನ್ನ ಆಡಿ ಅಡಿಕ್ಟ್ ಆಗಿರೋರು ಇದ್ದಾರೆ. ಅವ್ರು ಬಂದು ಹೇಳ್ತಾರೆ, ತುಂಬಾ ಜನ ಡಾಕ್ಟರ್ ಎಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದೀವಿ, ಅದರಿಂದ ಹೊರಗಡೆ ಬರಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಸೊ ಅವಾಗ ಅವರು ಚಾಟಿಂಗ್ ಮಾಡ್ತಿರ್ತಾರೆ, ವಿಚಾರಗಳನ್ನ ಹಂಚ್ಕೊತಾ ಇರ್ತಾರೆ. ಯಾವಾಗ ಮನುಷ್ಯನಿಗೆ ತನ್ನ ಮನಸ್ಸಿನ ವಿಚಾರ ಹಂಚ್ಕೊಳಕ್ ಇನ್ನೊಬ್ರು ಸಿಕ್ಕಿದ್ರು ಅಂದ್ರೆ ಅವ್ರು ಅನ್ಕೊಂಡ್ಬಿಡ್ತಾರೆ ಅದೇ ರಿಯಾಲಿಟಿ. ಅದು ಯಾವ ವಯಸ್ಸಿನವರು ಆಗ್ಬೋದು. ಆಮೇಲೆ ಮಕ್ಳಿಗೋಸ್ಕರ ತಂದು ಹಾಕೋದು, ಮತ್ತಿನ್ನೇನೋ ಆಗ್ತಾ ಇರೋದು. ಈ ಒಂದು ಪ್ರೋಸೆಸ್ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹೇಳೋದು, ನಮ್ಗೆ ನನ್ನ ಹಸ್ಬೆಂಡ್ ನನ್ಗೆ ಟೈಮೇ ಇಲ್ಲ, ನನ್ನ ಹಸ್ಬೆಂಡ್ಗೆ ನನ್ಗೆ ಕೊಡಕ್ಕೆ ಟೈಮೇ ಇಲ್ಲ, ನಂಗೆ ಟೈಮ್ ಬೇಕು, ನಂಗೆ ಅಟೆನ್ಷನ್ ಬೇಕು ಅಂತ ಸಾಕಷ್ಟು ಜನ ಕೇಳ್ತಾರೆ. ತಪ್ಪಲ್ಲ, ಎಲ್ರಿಗೂ ಬೇಕು, ಎಲ್ಲರಿಗೂ ಅಟೆನ್ಷನ್ ಬೇಕು, ಎಲ್ಲರಿಗೂ ಪ್ರೀತಿ ಬೇಕು, ಎಲ್ಲರಿಗೂ ಕೊಡ್ಲೇಬೇಕು, ಇಲ್ಲ ಅಂತ ನಾವ್ ಹೇಳಲ್ಲ. ಆದರೆ ಅದು ಎಲ್ಲಿಂದ ಯಾರಿಂದ ಸಿಗುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಮನೆಯಲ್ಲಿ ನನ್ಗೆ ಇಂಪಾರ್ಟೆನ್ಸ್ ಸಿಗ್ತಿಲ್ಲ ಅಂತ ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ಡಿಪ್ರೆಷನ್ ಹೋಗಿರ್ತಾರೆ. ಅಂಥವ್ರಿಗೆ ಈ ತರದ ಒಂದು ವ್ಯಕ್ತಿಗಳು ಅವರ ಡಿಪ್ರೆಷನ್ ಇಂದ ಹೊರಗಡೆ ಬರಕ್ಕೆ ಎಷ್ಟೋ ಸಹಾಯ ಮಾಡುತ್ತೆ. ತುಂಬಾ ಜನ ಹೆಣ್ಮಕ್ಳು ಅದನ್ನು ಸಹ ಹೇಳ್ತಾರೆ. ನಾನು ತುಂಬಾ ಬೇಜಾರ್ಗೆ, ನನ್ನೊಬ್ಳು ಪೇಷಂಟ್ ಹೇಳೋರು, ಅವರು ಸಹ ಒನ್ ಆಫ್ ದ ಆನ್ಲೈನ್ ಗೇಮ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ರು. ಡಾಕ್ಟ್ರೆ, ನನ್ಗೆ ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿತ್ತು, ಯಾಕಂದ್ರೆ ನನ್ಗೆ ಮನೇಲಿ ಯಾರು ಅಟೆನ್ಷನ್ ಕೊಡ್ತಿರ್ಲಿಲ್ಲ, ತುಂಬಾ ಫ್ರೀ ಟೈಮ್ ಇತ್ತು, ಮನೆ ಕೆಲಸ ಮಾಡಿದ ನಂತರ ತುಂಬಾ ಫ್ರೀ ಟೈಮ್ ಇತ್ತು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಯಾರೋ ಒಬ್ರು ಈ ತರದ ಒಂದು ಆನ್ಲೈನ್ ಗೇಮ್ ಬಗ್ಗೆ ಹೇಳಿದ್ರು. ಸೊ ಹಾಗಾಗಿ ನಾನು ಕಾನ್ಸ್ಟೆಂಟ್ ಆಗಿ ಅದನ್ನ ಆಡಕ್ಕೆ ಶೋಧಿಸ್ಕೊಂಡೆ. ಅದ್ರ ಮೂಲಕ ಪರಿಚಯ ಆದ್ರು ಒಬ್ರು, ತುಂಬಾ ಜನ ನನ್ಗೆ ಫ್ರೆಂಡ್ಸ್, ಅದ್ರ ಒಬ್ರು ಮಾತ್ರ ತುಂಬಾ ಜಾಸ್ತಿನೇ ಇಷ್ಟ ಆಯ್ತು. ನಾವು ಸಾಕಷ್ಟು ವಿಚಾರಗಳನ್ನ ಗೇಮ್ ಬಗ್ಗೆ ಮಾತಾಡ್ತಾ ಲೈಫಿನ ಬಗ್ಗೆನೂ ಮಾತಾಡಕ್ಕೆ ಶೋಧಿಸ್ಕೊಂಡ್ವಿ. ನಂಗೆ ತುಂಬಾ ಅಟೆನ್ಷನ್ ಕೊಡ್ತಾ ಇದ್ರು. ಈ ತರ ಹೇಳ್ಕೊಂಡು ಅವ್ರು ಆಲ್ಮೋಸ್ಟ್ ಒಂದು ರಿಲೇಶನ್ಶಿಪ್ ಅವ್ರದೊಂದು 1.5-2 ವರ್ಷವರೆಗೂ ನಡೀತಂತೆ. ಅದಾದ ನಂತರ ಕಾರಣಾಂತರಗಳು ಅವ್ರು ಇದೇ ಬೆಂಗಳೂರು ಸಿಟಿಯವರಾಗಿರೋದ್ರಿಂದ ಇಲ್ಲೇ ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿದ ಮೇಲೆ ಅವ್ರಿಗೆ, ಆ ಲೇಡಿಗೆ ಅರ್ಥ ಆಗಿದ್ದು, ಇವನು ಏನು ಆನ್ಲೈನ್ ಅಲ್ಲಿ ಕಾಣಿಸ್ತಾರೆ ಅದಲ್ಲ, ಆನ್ಲೈನ್ ಅಲ್ಲಿ ಎಲ್ಲರೂ ನೀಟಾಗಿ ಕಾಣಿಸ್ತಾರೆ, ಬಿಕಾಸ್ ಎಲ್ಲರೂ ನೀಟಾಗಿ ಮಾತಾಡ್ತಾರೆ. ರಿಯಾಲಿಟಿಯಲ್ಲಿ ನೋಡಿದಾಗ ಅವ್ನು ಹೇಳ್ಕೊಂಡ ರೀತಿ ವ್ಯಕ್ತಿ ಅಲ್ಲ ಅಂತ ಅನ್ಸ್ತು. ಹಾಗಾಗಿ ನಾನು ಆ ಡಿಪ್ರೆಷನ್ ಇಂದ ಹೊರಗಡೆ ಬರೋಕ್ಕೂ, ಮೊದ್ಲೇ ಡಿಪ್ರೆಷನ್ ಇದ್ದೆ, ಅದರಿಂದ ನಾನು ಸ್ವಲ್ಪ ಸರಿ ಹೋಗಿದ್ದೆ. ತಿರ್ಗಾ ಇದಾದ ನಂತರ ಅಂತೂ ತುಂಬಾ ಆಘಾತಕ್ಕೆ ಒಳಗಾದೆ. ಅವ್ನ ಜೊತೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅವ್ರಿಗೆ ರಿಯಾಲಿಟಿ ಚೆಕ್ ಹೇಳಿ ಮೆಡಿಸಿನ್ ಹಾಕದ ನಂತರ ಚೆನ್ನಾಗದು. ಸೊ ಹಾಗಾಗಿ ಈ ತರ ಅಡಿಕ್ಷನ್ಸ್ ಹೆಂಗೆ ಅಂದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು. ಅಡಿಕ್ಷನ್ ಎಲ್ಲೋ ಕ್ಲಾಸ್ಮೇಟ್ ಆಗ್ಲಿ, ಅಥವಾ ಎಲ್ಲೋ ಕೊಲೀಗ್, ಅಥವಾ ಆತರದ್ದು ಏನಲ್ಲ, ಯಾರಂತಾನೆ ಗೊತ್ತಿರಲ್ಲ. ಕ್ಲಾಸ್ಮೇಟ್ ಅಂದ್ರೆ ಗೊತ್ತು, ನನ್ನ ಪಕ್ಕದಲ್ಲಿ ಕೂರ್ತಾರೆ, ಅಥವಾ ಕೊಲೀಗ್ ಅಂದ್ರೆ ಗೊತ್ತು, ಅವ್ರು ಅಟ್ಲೀಸ್ಟ್ ಒಂದೇ ಕಾಣಿಸ್ತಾರೆ, ಅವ್ರ ರಿಯಾಲಿಟಿ ಚೆಕ್ ಮಾಡ್ಬೋದು. ಅವ್ರ ಫ್ಯಾಮಿಲಿ ಪರಿಚಯ ಆಗ್ತಾರೆ, ರಿಲೇಷನ್ಸ್ ಅಲ್ಲಿ ರಿಲೇಶನ್ಶಿಪ್ಸ್ ಆಗಿರ್ತವೆ. ಅವ್ರು ಯಾರಂತಾನೆ ಗೊತ್ತಿರುತ್ತೆ, ಇದು ಯಾರಂತಾನೆ ಗೊತ್ತಿರಲ್ಲ. ಎಷ್ಟೋ ಸತಿ ಇವ್ರು ಬರೀ ಮೆಸೇಜ್ ಮಾಡ್ಕೊಂಡೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಅವ್ರನ್ನ ಲೈಫ್, ಅವ್ರ ವಾಯ್ಸು ಕೇಳಿರಲ್ಲ, ರಿಯಲ್ ಆಗು ನೋಡೇ ಇರಲ್ಲ.
ಈ ತರದೆಲ್ಲ ಇರುತ್ತೆ. ಅವ್ರ ಅವ್ರು ತುಂಬಾ ಜನ ಅದನ್ನು ಹೇಳ್ತಾರೆ. ನನ್ ಮನ್ಸಲ್ಲಿ ಅನ್ಸಿದ್ದೆಲ್ಲ ಮೆಸೇಜ್ ಮಾಡಿ ಕಳಿಸ್ತಾ ಇದ್ದೆ, ಅವ್ರು ಅದೇ ತರದ ರೆಸ್ಪಾಂಡ್ ಮಾಡ್ತಿದ್ರು, ನಂಗೆ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳಿ. ಸೊ ಎಲ್ಲೋ ಒಂದ್ ಕಡೆ ಎಲ್ಲಾ ಹೆಣ್ಣು ಮಕ್ಳು, ಎಲ್ಲಾ ಅಂತ ನಾನ್ ಹೇಳಲ್ಲ, ಸಾಕಷ್ಟು ಜನ ಹೆಣ್ಣು ಮಕ್ಳು ವಲ್ನರಬಲ್ ಆಗ್ತಾ ಇದಾರೆ. ಎಲ್ಲರೂ ಅವರ ಬದುಕಿನಲ್ಲಿ ಎಷ್ಟು ಬಿಸಿ ಆಗ್ಬಿಟ್ಟಿರ್ತಾರೆ, ಅವರು ಅವ್ರ ಕರಿಯರ್ ಅಲ್ಲಿ ಅಥವಾ ಅವ್ರ ಫ್ಯಾಮಿಲಿ ಅವ್ರ ಕರಿಯರ್ ಅಲ್ಲಿ, ಮಕ್ಳು ಅವ್ರವ್ರ ಕೆಲಸದಲ್ಲಿ. ಎಕ್ಸಾಂಪಲ್ 49 ಇಯರ್ಸ್ ಅಂತಂದ್ರೆ ಅವ್ರ ಮಕ್ಳು ಆಲ್ಮೋಸ್ಟ್ ಅವ್ರವ್ರ ಬೇರೆ ಬೇರೆ ಕೆಲ್ಸಗಳನ್ನೆಲ್ಲ ಮಾಡ್ತಿರ್ತಾರೆ. ಅವಾಗ ಇವ್ರಿಗೆ ಯಾರು ಇಲ್ಲ, ನನ್ಗೆ ಯಾರು ಇಲ್ಲ. ಸಾಕಷ್ಟು ಜನ ಬಂದ್ ಹೇಳ್ತಾರೆ, ಎಷ್ಟೋ ಸತಿ ಡಾಕ್ಟ್ರೆ ನನ್ಗೆ ಯಾರು ಇಲ್ಲ ಅಂತಾನೆ ಭಾವನೆ ಬಂದ್ಬಿಟ್ಟಿದೆ, ನನ್ಗೆ ಯಾರು ನೋಡ್ಕೊಳ್ಳೋರಿಲ್ಲ, ನನ್ನ ಪ್ರೀತಿ ಮಾಡೋರಿಲ್ಲ, ನನ್ ಜೊತೆ ಸರಿಯಾಗಿ ಕನೆಕ್ಟ್ ಮಾಡೋರೇ ಇಲ್ಲ ಅನ್ನೋದೇ ಅನ್ಸ್ತಾ ಇದೆ ಅಂತ ಹೇಳ್ಬಿಡ್ತಾರೆ. ಈ ತರ ಹೇಳ್ಬೇಕಾದಾಗ ನಾವು ಅವ್ರಿಗೆ ಹೇಳೋದು, ಫ್ಯಾಮಿಲಿಗೂ ಹೇಳೋದು, ನೀವು ಬರೀ ದುಡಿಮೆ ಅಷ್ಟೇ ಅಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ ಸಮಯ ಕೊಡಿ, ಇಲ್ಲಾಂದ್ರೆ ಫ್ಯಾಮಿಲಿ ಬದುಕುಗಳನ್ನ ಕಳ್ಕೊಂಡ್ಬಿಡ್ತೀರಾ ಅಂತ ನಾವ್ ಹೇಳೋದು. ಈ ತರನೇ ಆಗೋಗುತ್ತೆ ಸಮಸ್ಯೆಗಳು. ಈಗ ಯಾವ್ದೋ ಹಳ್ಳಿಯಿಂದ ಅವ್ರು ಬಂದು ಕನೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೆಕ್ನಾಲಜಿನ ಅವ್ರು ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅನ್ನೋದು ನಾವ್ ಅಲ್ಲಿ ಈಸಿಯಾಗಿ ಅರ್ಥ ಮಾಡ್ತೀವಿ. ಈಗ ಈ ಹಳ್ಳಿಯಿಂದ ಹಾಲಿವುಡ್ ವರೆಗೂ ಕೂಡ ಗಮನಿಸಿದಾಗ ನಮಗೆ ಒಂದು ವಿಷಯ ಕಾಮನ್ ಆಗಿ ಕಾಣುತ್ತೆ. ಒಂದು ಎರೋಟಿಕ್ ಅಬ್ಜೆಕ್ಟಿಫಿಕೇಶನ್ ಆಫ್ ವುಮನ್ ಆರ್ ಸೆಕ್ಸುವಲ್ ಅಬ್ಜೆಕ್ಟಿಫಿಕೇಶನ್ ಆಫ್ ವುಮನ್ ಅಂತಕ್ಕಂಥದ್ದು ಒಂದು ಸಂಪೂರ್ಣವಾಗಿ ಹಾಸುವಕ್ಕಾಗಿರ್ತಕ್ಕಂಥದ್ದು. ಅದರಲ್ಲೂ ನಾವು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು ಅಥವಾ ಒಂದು ವೆಬ್ ಸೀರೀಸ್ ನೋಡ್ಬೋದು. ಇದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು. ಈ ರೀತಿಯಾಗಿ ಇಲ್ಲೇ ಒಂದು ಪ್ರಮುಖವಾಗಿರ್ತಕ್ಕಂಥದ್ದಂದ್ರೆ, ಒಂದು ಯಾವಾಗ ಅಬ್ಜೆಕ್ಟಿಫಿಕೇಶನ್ ಆಗುತ್ತೆ, ರಿಯಲ್ ಲವ್ ಅಂತಕ್ಕಂಥದ್ದು ಅಲ್ಲಿ ಮಿಸ್ ಆಗಿ ಲಸ್ಟಿಗೆ ಹೆಚ್ಚಿನ ಮಹತ್ವ ಬರುವಂತ ಸಾಧ್ಯತೆ ಇರುತ್ತಾ. ಹಾಗಿದ್ದಾಗ ಒಂದು ಹಂತಕ್ಕೆ ಬಂದಾಗ ಯಾವಾಗ ಒಂದು ಲಸ್ಟ್ ಕಡಿಮೆ ಆಗುತ್ತೆ, ಅವಾಗ ಪ್ರೀತಿ ಕೂಡ ಕಣ್ಮರೆ ಆಗುವಂತ ಸಾಧ್ಯತೆಗಳು ಈ ರೀತಿಯಾಗಿರ್ತಕ್ಕಂಥ ಘಟನೆಗಳಿಗೆ ಕಾರಣ ಆಗಬಹುದಾ? ಹೌದು, ಇಲ್ಲಿ ನಾವು ಅಬ್ಜೆಕ್ಟಿಫಿಕೇಶನ್ ಆಫ್ ವುಮೆನ್ ಇಲ್ಲಿ ಯಾಕೆ ನಾವು ಜಾಸ್ತಿ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈ ಗಂಡು ಹುಡುಗರು ಸಹ ಹುಡ್ಕೊಂಡು ಹೋಗಿರೋದು ಇರುತ್ತೆ, ಹೆಣ್ಮಕ್ಳುನು ಕ್ರಾಸ್ ಮಾಡಿ ಅವ್ರ ಬಾರ್ಡರ್ಸ್ ಕ್ರಾಸ್ ಮಾಡ್ಕೊಂಡು ಬಂದಿರೋದಕ್ಕೆ ನಾವ್ ಇಷ್ಟೆಲ್ಲ ಮಾತಾಡ್ತಾ ಇರೋದು. ಆದ್ರೆ ಗಂಡು ಹುಡುಗರು ಹೋಗಿದ್ದಾರೆ, ಆದ್ರೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇಲ್ಲ. ಜಸ್ಟ್ ಲೈಕ್ ಹುಡುಗಿ ಹಿಂಗ್ ಮಾಡ್ಬಿಟ್ಲು, ಒಂದ್ ಹೆಂಗ್ಸ್ ಹಿಂಗ್ ಮಾಡ್ಬಿಟ್ಲು, ಒಂದ್ ತಾಯಿ ಹಿಂಗ್ ಮಾಡ್ಬಿಟ್ಲು, ಆಮೇಲೆ ರಿಯಾಲಿಟಿ ಚೆಕ್ ನೋಡ್ತಿದ್ದಂಗೆ ಆಟೋಮ್ಯಾಟಿಕ್ ಬೇಸ್ ಆಗ್ತಾ ಹೋದಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಅವಾಗ ನಿಧಾನವಾಗಿ ಅದನ್ನ ಪರದೆ ಅಂತ ಕರೀತಾರೆ. ಅದೇನೊಂದು ಒಂದು ಲಸ್ಟ್ ಅಥವಾ ಒಂದು ಅಟ್ರಾಕ್ಷನ್, ಒಂದು ಪರದೆ ಹಿಂಗ ಹೊಟ್ಟೋಗೋದು ಸೈಡ್ಗೆ. ರಿಯಾಲಿಟಿ ನೋಡ್ಬೇಕಾದ್ರೆ ಆವಾಗ್ಲೇ ಈ ಎಲ್ಲವೂ ಕಡಿಮೆ ಆಗ್ತಾ ಹೋಗೋದು. ಇಟ್ಸ್ ಆಲ್ ಬೇಸಿಕಲಿ ಫಸ್ಟ್ ಒಂದ್ ಸ್ವಲ್ಪ ಏಜ್ ಗ್ರೂಪ್ಸ್ ಆದ್ಮೇಲೆ ಇಟ್ಸ್ ನಾಟ್ ಅಬೌಟ್ ಲಸ್ಟ್, ಇಟ್ಸ್ ನಾಟ್ ಅಬೌಟ್ ಅಟ್ರಾಕ್ಷನ್, ಇಟ್ಸ್ ಮೋರ್ ಆನ್ ಎಮೋಷನಲ್ ಕನೆಕ್ಟಿವಿಟಿ. ಯಾರೋ ಇವ್ರ ಮನಸ್ಸಿನ ವಿಚಾರನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನೇ ಅವ್ರು ತುಂಬಾ ಖುಷಿಯಾಗಿ ಕನೆಕ್ಟ್ ಆಗಿರ್ತಾರೆ. ಎಮೋಷನಲ್ ಕನೆಕ್ಟಿವಿಟಿಯಲ್ಲಿ ದೇ ರೆಡಿ ಟು ಡೂ ಎನಿಥಿಂಗ್ ಅನ್ನೋದ್ರಲ್ಲಿ ಇರುತ್ತೆ. ಆ ಕನೆಕ್ಟಿವಿಟಿ ರಿಯಾಲಿಟಿಗೆ ಬಂದಾಗ, ನಾನು ಅನ್ಕೊಂಡಿದ್ದ ರೀತಿ ಇಲ್ಲ ಅಂದ್ರೆ ಭ್ರಮನಿರಸ ಆಗುವಂತದ್ದು ಸಾಧ್ಯತೆ ಜಾಸ್ತಿ. ವಿಮೆನ್ ಆಬ್ಜೆಕ್ಟಿಫಿಕೇಶನ್ ವಿ ಆರ್ ಟಾಕಿಂಗ್, ನಾವೆಲ್ಲರೂ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಕೊಟ್ಬಿಟ್ಟಿದ್ವಿ. ಹೆಣ್ಣು ತಾಯಿ, ಹೆಣ್ಣು ದೇವತೆ, ಭೂಮಿ ತಾಯಿ ಅನ್ನೋ ತರದಲ್ಲಿ ಹೇಳಿದಾಗ ಯಾರಿಗೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಆಸ್ ಅ ಸೊಸೈಟಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರಿಗೂ ಪ್ರೀತಿಯ ಅವಶ್ಯಕತೆ ಇದ್ದೇ ಇದೆ. ಇಬ್ರಿಗೂ ಅಟೆನ್ಷನ್ ಬೇಕು, ಇಬ್ರಿಗೂ ಪ್ರೀತಿ ಬೇಕು, ಕುತ್ಕೊಂಡು ಮಾತಾಡ್ಸೋಬೇಕು. ತಮ್ಮ ನೀಡ್ಸ್ ಗಳು, ಎಲ್ಲಾ ತರದ ನೀಡ್ಸ್ ಗಳು, ಬೇಸಿಕ್ ನೀಡ್ಸ್ ಗಳಿಂದ ಹಿಡಿದು ಸೆಕ್ಷುವಲ್ ನೀಡ್ಸ್ ಗಳಿಗೂ ಎಲ್ಲವನ್ನು ಅಡ್ರೆಸ್ ಮಾಡುವಂತ ಒಂದು ಸಂಗತಿ ಬೇಕು, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ. ಆದ್ರೆ ಗಂಡು ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾಗ ಅವನ್ಗೆ ನೋಡಿ ನೀಡ್ ಜಾಸ್ತಿ ಇತ್ತು ಅಂತ ಹೇಳಿ ಓವರ್ಲುಕ್ ಮಾಡ್ಬಿಡುತ್ತೆ ನಮ್ ಸಮಾಜ. ಅದೇ ಒಂದು ಹೆಣ್ಣಿಗೆ ಅವಳು ಹೇಳಕ್ ಹೋದಾಗ ನೋಡಿ ಅತಿಯಾಗಿ ಎಷ್ಟು ಮಾತಾಡ್ತಾಳೆ, ಎಷ್ಟು ಅತಿಯಾಗಿ ಬಿಹೇವ್ ಮಾಡ್ತಾಳೆ, ಈ ರೀತಿಯಾದಂತ ನಾವು ಟ್ಯಾಗ್ಲೈನ್ಸ್ ಗಳನ್ನ ಹಾಕ್ತೀವಿ ಹೆಣ್ಮಕ್ಳಿಗೆ. ಇದೇ ಈ ಒಂದು ಆನ್ಲೈನ್ ರಿಲೇಶನ್ಶಿಪ್ಸ್ ಜಾಸ್ತಿ ಆಗ್ತಾ ಇದೆ, ಗಂಡು ಸಹ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ನೋಡಿ ಅವರು ಅಲ್ಲ, ನೀವ್ ಇದನ್ನ ಹೇಳ್ತಿದ್ದ ಒಂದು ನೆನಪಾಗ್ತಾ ಇದೆ ನನಗೆ. ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ, ಏನ್ ಗಂಡಸ್ತರ ಮಾಡ್ತಾಳೆ ಅಂತ, ಅಲ್ಲೇನೆ ಒಂದು ಜಜ್ಮೆಂಟ್ ಆಟಿಟ್ಯೂಡ್ ಅಥವಾ ಜಡ್ಜ್ಮೆಂಟ್ ಮಾತುಗಳು ಕಂಡು ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ, ಹೌದು, ಕರೆಕ್ಟ್, ಹೌದು. ನೀವು ಈಗ ನೋಡಿ ಗಂಡ್ಬಿರಿ ತರ ಆಡ್ತೀಯಾ, ಅಥವಾ ನಿಮ್ ನೋಡ ಒಳ್ಳೆ ಹೆಣ್ಣಂದ್ರೆ ಸಪೋಸ್ ಟು ಕಂಡಕ್ಟ್ ಯು ಸೆಲ್ಫ್ ವೆರಿ ವೆಲ್, ನೀಟಾಗಿ ಮಾತಾಡೋದು, ಗಲಾಟೆ ಮಾಡದೇ ಇರೋದು, ಜೋರಾಗಿ ಮಾತಾಡದೇ ಇರೋದು, ಅಟೆನ್ಷನ್ ಬೇಕಾಗಿರೋ ರೀತಿಯಲ್ಲಿ ಬಿಹೇವ್ ಮಾಡದೇ ಇರೋದು, ಈ ತರವೆಲ್ಲವೂ ನಾವು ಫಸ್ಟ್ ಇಂದನೂ ಸಮಾಜ ನಮ್ಮ ಹೆಣ್ಮಕ್ಳಿಗೆನೆ ಜಾಸ್ತಿ ಹೇಳ್ಕೊಂತ ಬಂದಿರ್ತೀವಿ. ನೋಡಿ, ನೀನ್ ಜಾಸ್ತಿ ಜೋರಾಗಿ ಮಾತಾಡ್ಬಾರ್ದು, ಹುಡುಗರನ್ನ ಜಾಸ್ತಿ ಮಾತಾಡ್ಸ್ಬಾರ್ದು, ಈ ರೀತಿ ಎಲ್ಲ ಹೇಳ್ಕೊಂತಾನೆ ಬಂದಾಗ ಸೊ ಅವ್ರಿಗೂನು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇದೇನು ಇರುತ್ತೆ, ಎಲ್ಲಿ ಯಾವಾಗ ಕ್ಯೂರಿಯಾಸಿಟಿ ಇರುತ್ತೆ, ಅದು ವೆಂಚರ್ ಮಾಡಿಲ್ಲ ಅಂತಂದಾಗ ಜಾಸ್ತಿ ಈ ತರದ ಮಿಸ್ಟೇಕ್ಸ್ ಗಳಾಗೋ ಸಾಧ್ಯತೆ ಇರ್ತಾರೆ. ಎರಡನ್ನೂ ಕ್ಯಾಶುಯಲ್ ಆಗಿ ನಾವು ಬೆಳೆಸಿದಾಗ ಈ ತರದ ಸಮಸ್ಯೆಗಳಾಗಲ್ಲ. ಓಕೆ, ಐ ಹ್ಯಾವ್ ಅ ಫ್ರೆಂಡ್, ಹುಡುಗಂಗೂ ಅನ್ಸುತ್ತೆ, ಹುಡುಗಿಗೂ ಅನ್ಸುತ್ತೆ. ಹುಡುಗನ್ಗೆ ನೀನ್ ಜಾಸ್ತಿ ಹುಡುಗಿನ್ ಮಾತಾಡ್ಸ್ಬೇಡ, ಹುಡುಗಿರ್ ನೋಡ್ಬೇಡ, ಇದು ನಿನ್ ವಯಸ್ಸು ಸರಿ ಹೋಗಲ್ಲ ಅಂತ ಹೇಳ್ದಷ್ಟು ಮನ್ಸು ರೆಬೆಲ್. ಇಲ್ಲ, ನೀನ್ ಹೇಳಿದ್ಮೇಲೆ ನಾನು ಅದನ್ನೇ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಇರುತ್ತೆ. ಸೊ ಇಲ್ಲಿ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ದು ಆನ್ಲೈನ್ ಬಗ್ಗೆ ತುಂಬಾನೇ ಅಡಿಕ್ಷನ್ಸ್ ಇದೆ. ಆಲ್ಮೋಸ್ಟ್
95% ಆಫ್ ದ ಯೂಸರ್ಸ್ ಆರ್ ಆನ್ಲೈನ್ ಯೂಸರ್ ಕಣ್ಣಿನ ಎಫೆಕ್ಟ್ ಮಾಡುತ್ತೆ, ಯಾವಾಗ್ಲೂ ಫೋನ್ ಇಯರ್ಫೋನ್ಸ್ ಹಾಕಿರ್ತಾರೆ, ಈ ಕಿವಿನ ಎಫೆಕ್ಟ್ ಮಾಡುತ್ತೆ, ಅದಾದ ನಂತರ ಊಟ ತಿಂಡಿನ ಎಫೆಕ್ಟ್ ಮಾಡುತ್ತೆ, ಫ್ಯಾಮಿಲಿ ಲೈಫ್ ಅನ್ನ ಎಫೆಕ್ಟ್ ಮಾಡುತ್ತೆ. ಯಾವಾಗ ಎಲ್ಲ ಬರೀ ಫೋನ್ ಅಲ್ಲೇ ಮಾತಾಡ್ತಿರ್ಬೇಕಾದ್ರೆ ತಂದೆ ತಾಯಿಗಳನ್ನ ಮಾತಾಡ್ಸಲ್ಲ, ಸ್ಪೌಸ್ ಗಳನ್ನ ಮಾತಾಡ್ಸಲ್ಲ, ಮಕ್ಕಳುಗಳನ್ನ ಮಾತಾಡ್ಸಲ್ಲ. ಅವಾಗ ಮಾತಾಡ್ಸಲ್ಲ ಅನ್ನೋ ವಿಚಾರವಾಗಿ ತುಂಬಾ ಒಂಟಿತನ ಜಾಸ್ತಿನೇ ಕಾಡ್ತಾ ಹೋಗುತ್ತೆ. ಅವಾಗ ಎಲ್ಲವೂ ಈ ತರದೆಲ್ಲದಕ್ಕೂ ಒಮ್ಮೆಲೆ ಈಸಿ, ಇದನ್ನೇನ್ ಕಷ್ಟ ಪಡಂಗಿಲ್ಲ. ಆನ್ಲೈನ್ ಅಲ್ಲಿ ವ್ಯಕ್ತಿಗಳನ್ನ ಹುಡ್ಕೋದು ಇಸ್ ನಾಟ್ ಆಲ್ ಈಸಿ. ನಾವು ರಿಯಲ್ ಲೈಫ್ ಅಲ್ಲಿ ಯಾರೋ ಒಬ್ಬರನ್ನ ನಾವು ನೀಟಾಗಿ ರೆಡಿ ಮಾಡ್ಕೊಂಡು ಹೋಗಿ ಮಾತಾಡ್ಸಿ ಅವ್ರನ್ನ ಏನ್ಪಡ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಾತಾಡ್ಸೋದು ಇಸ್ ಕ್ವೈಟ್ ಡಿಫಿಕಲ್ಟ್ ಜಾಬ್, ಕಷ್ಟ. ಅವ್ರನ್ನ ಏನ್ ಅನ್ಕೊಬಿಡ್ತಾರೋ ನಾನ್ ಸರಿ ಮಾತಾಡ್ತೀನೋ ಇಲ್ವೋ ಅಂತ. ಇಲ್ಲ ಆ ತರನೇ ಇಲ್ವೆಲ್ಲ ಕೂತಿರ್ತಾರೆ, ಅವ್ರು ನೀಟಾಗಿ ರೆಡಿ ಆಗಿರ್ಬೇಕು ಅಂತ ಏನಿಲ್ಲ. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದ ತಕ್ಷಣ ಫೋನ್ ಇಟ್ಕೊಂಡ್ಬಿಡ್ತಾರೆ, ಹೆಂಗೋ ನೀಟಾಗಿ ಒಂದ್ 4 ಪದಗಳನ್ನ ಟೈಪ್ ಮಾಡೋದು. ಇನ್ನು ವರ್ಸ್ಟ್ ಅಂದ್ರೆ ಇಂಟರ್ನೆಟ್ ಆನ್ಲೈನ್ ಗಳಲ್ಲಿ ಸಿಗುವಂತ ಸೆಂಟೆನ್ಸ್ ಗಳನ್ನ ಹಂಗೆ ಕಾಪಿ ಪೇಸ್ಟ್ ಮಾಡಿ ಟೈಪ್ ಮಾಡಿ ಕಳ್ಸ್ಬಿಟ್ಟಿರ್ತಾರೆ. ಹೆಣ್ಮಕ್ಳು ಹೇಳೋದು, ಅಯ್ಯೋ ನನ್ಗೆ ಎಷ್ಟು ಚೆನ್ನಾಗಿ ಮೆಸೇಜ್ ಕಳಿಸ್ತಿದ್ರು ಅಂದ್ರೆ ನಾನು ತುಂಬಾ ಇಂಪ್ರೆಸ್ ಆಗುತ್ತೆ ಅಂತ ಹೇಳಿ ಅವೆಲ್ಲವೂ ಆನ್ಲೈನ್ ಅಲ್ಲಿ ಸಿಗುತ್ತೆ, ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ. ಇವತ್ತು ಚಾಟ್ ಜಿಪಿಟಿಲಿ ಒಂದು ಒಳ್ಳೆ ಲವ್ ಲೆಟರ್ ಬರೆದು ಕೊಡಂದ್ರೆ ಇಮಿಡಿಯೇಟ್ ಆಗಿ ಅದೇ ಬರೆದು ಕೊಟ್ಬಿಡುತ್ತೆ. ಆ ತರ ಸನ್ನಿವೇಶದಲ್ಲಿ ಇದೀವಿ ಇವತ್ತು. ಕೊನೆಯದಾಗಿ ಡಾಕ್ಟರ್, ಈಗ ಈ ತರ ಸನ್ನಿವೇಶಗಳಲ್ಲಿ ಹೇಗೆ ನಿರ್ವಹಣೆಯನ್ನ ಮಾಡ್ಬೇಕು, ಅದು ಗಂಡಿರ್ಲಿ ಹೆಣ್ಣಿರ್ಲಿ ಅಥವಾ ಆಸ್ ಎ ಒಂದು ಕುಟುಂಬ ಅಂತ ಬಂದಾಗ ಒಬ್ರು ಯಾರಾದ್ರೂ ಒಂದು ಕಡೆಯಿಂದ ಎಲ್ಲೋ ಒಂದು ಅಡಿಕ್ಷನ್ ಒಳಗಾಗ್ತಾ ಇದ್ದಾರೆ ಅಥವಾ ಮುಂಚೆನೆ ಅದನ್ನ ಅಬ್ಸರ್ವ್ ಮಾಡೋದು ಹೇಗೆ? ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೀತಿರ್ಬೋದು, ಯಾಕಂದ್ರೆ ಇಲ್ಲಿ ಸಂಶಯವನ್ನು ಕೂಡ ಪಡೋದಕ್ಕಾಗೋದಿಲ್ಲ. ಸಂಶಯನೂ ಸಾಕಷ್ಟು ಸಂಸಾರಗಳನ್ನ ಹಾಳು ಮಾಡ್ಬಿಡುತ್ತೆ. ಒಂದು ನಂಬಿಕೆನೂ ಮುಖ್ಯ ಆಗುತ್ತೆ, ಆದ್ರೆ ಆ ನಂಬಿಕೆನ ಎಷ್ಟರ ಮಟ್ಟಿಗೆ ಇಟ್ಕೊಳ್ಳೋದು, ಹೇಗೆ ಈ ರೀತಿ ಸನ್ನಿವೇಶವನ್ನ ನಿರ್ವಹಣೆ ಮಾಡೋದು, ಇಂಥ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಎದುರಿಸೋದು? ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಮಕ್ಕಳಾಗ್ಲಿ ಎಲ್ರಿಗೂ ಸಮಯ ಕೊಡೋದನ್ನ ನಾವು ವೆರಿ ಇಂಪಾರ್ಟೆಂಟ್ ಇರಬೇಕು. ಕೆಲವರು ಹೇಳ್ತಾರೆ ದೇರ್ ಇಸ್ ನೋ ಸ್ಪಾರ್ಕ್ ಇನ್ ಮೈ ಲೈಫ್ ಅಂಡ್ ರಿಲೇಶನ್ಶಿಪ್ ಅಂತ ಹೇಳಿ. ಆ ಸ್ಪಾರ್ಕ್, ಕೀಪಿಂಗ್ ಅಪ್ ದ ಸ್ಪಾರ್ಕ್, ಆ ತರದ ಖುಷಿಯನ್ನು ನೋಡ್ಕೊಳ್ಳೋದು. ಇವತ್ತೇನು ಪಾರ್ಕಿಗೆ ಹೋಗಿ, ಫ್ಯಾಮಿಲಿ ಫಂಕ್ಷನ್ಸ್ ಹೋಗಿ, ಶಾಪಿಂಗ್ ಮಾಡಿ, ಮಾತಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಕೆಲವ್ರು ಹೇಳ್ತಾರೆ, ಅಯ್ಯೋ ನಾನು ಸಿಟಿ ಹೊಟ್ಟು ಮಾತಾಡೋದೇ ಬಿಟ್ಬಿಡಿದೀನಿ ಅಂತ ಹೇಳಿ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಉತ್ತಮವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ನಮ್ಮ ವೀಕ್ಷಕರಿಗೂ ಕೂಡ ಈ ಚರ್ಚೆ ಸಾಕಷ್ಟು ಉಪಯುಕ್ತವಾಗಿದೆ ಅಂತ ಅನ್ಸುತ್ತೆ. ವೀಕ್ಷಕರು ನೀವು ಕೂಡ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಅನ್ನ ಮಾಡಿ, ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ 18 ನೋಡ್ತಾ ಇರಿ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ ಜೊತೆಲಿ ಮಾತನಾಡ್ತಾ ಇರ್ತೀವಿ. ಇವತ್ತಿನ ವಿಷಯ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದೆ ಈ ಕಾರಣದಿಂದಾಗಿ, ಟೆಕ್ನಾಲಜಿಯನ್ನ ಎಷ್ಟು ಬಳಸಬೇಕು, ಹೇಗ್ ಬಳಸಬೇಕು, ಸಂಸಾರಕ್ಕೆ ಅದು ಹುಳಿ ಹಿಂಡುವಂತ ಸಾಧನ ಆಗ್ಬಾರ್ದು ಹೊರತು ಸಂಸಾರವನ್ನ ಜೋಡಿಸುವಂತ ಒಂದು ಅಂಟಾಗ್ಬೇಕು, ನಂಟಾಗ್ಬೇಕು. ಅಷ್ಟನ್ನ ಮಾತ್ರ ನಾವು ನೆನಪಿನಲ್ಲಿ ಇಟ್ಕೋಬೇಕು, ಅದನ್ನ ಜಾರಿಯಲ್ಲಿ ತರಬೇಕು. ಆಗ ಇಂಥ ಸನ್ನಿವೇಶಗಳನ್ನ ಕೂಡ ನಾವು ಸಾಕಷ್ಟು ತಡೆಗಟ್ಟೋಕೆ ಸಾಧ್ಯ ಆಗತ್ತೆ. ಇಷ್ಟೊತ್ತರೆಗೂ ಜೊತೆಗಿದ್ರಿ, ಧನ್ಯವಾದಗಳು, ನಮಸ್ತೆ.